ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಲೋಕಸಭಾ ಎಲೆಕ್ಷನ್ಸ್ 2024 ರಿಸಲ್ಟ್. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಜೂನ್ 4 ಅಂದ್ರೆ ನಾಳೆ ಲೋಕಸಭಾ ಎಲೆಕ್ಷನ್ಸ್ ನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ದಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಈ ವಿಡಿಯೋದಲ್ಲಿ ನಾವು 2004ರಿಂದ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ದಿನ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು, ಅದರ ನಂತರ ಅಂದ್ರೆ ರಿಸಲ್ಟ್ ನೆಕ್ಸ್ಟ್ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು, ಇದೆಲ್ಲವನ್ನು ಕೂಡ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಮುಖಾಂತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂತು. ನಿಫ್ಟಿಯಲ್ಲಿ 733 ಪಾಯಿಂಟ್ಸ್ ಅಥವಾ 3.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡುಬಂತು. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ 2507 ಪಾಯಿಂಟ್ಸ್ ಅಥವಾ 3.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡುಬಂತು. ಓವರ್ ಆಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಧಮಾಕ ಪರ್ಫಾರ್ಮೆನ್ಸ್ ಕಂಡುಬಂತು. ಸೊ ಎಲ್ರಿಗೂ ಈಗ ಇರುವಂತ ಕುತೂಹಲ, ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಸ್ವಲ್ಪ ಕಡಿಮೆ ಪರ್ಫಾರ್ಮೆನ್ಸ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಏನಾದ್ರೂ ನೆಗೆಟಿವ್ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಖಂಡಿತ ನಾವು ಹಿಂಗೆ ಮಾರ್ಕೆಟ್ ಇರ್ಬೋದು ಅಂತ ಹೇಳಿಕಂತೂ ಆಗೋದಿಲ್ಲ ಅಡ್ವಾನ್ಸ್ ಆಗಿ. ಯಾಕಂದ್ರೆ ಮಾರ್ಕೆಟ್ ನ ಯಾವತ್ತು ನಾವು 100% ಹೀಗೆ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಇದನ್ನ ನಾನು ಹಲವು ಸಲ ಹೇಳಿದ್ದೀನಿ, ಯಾಕಂದ್ರೆ ಇದು ಫ್ಯಾಕ್ಟ್, ಇದನ್ನ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ. ಆದ್ರೆ ಮಾರ್ಕೆಟ್ಗೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕಿಂತ ಮೆಜಾರಿಟಿ ಬರುತ್ತಾ ಯಾವ್ದಾದ್ರು ಒಂದು ಪಾರ್ಟಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಯಾವತ್ತು ಕಿಚಡಿ ಸರ್ಕಾರವನ್ನ ಇಷ್ಟಪಡೋದಿಲ್ಲ. ಹಾಗೆ ಮೊದಲಿಗೆ ಇನ್ನೊಂದು ವಿಷಯ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟ್ ನಾಳೆ ಯಾವ ರೀತಿಯಾದ್ರೂ ಪರ್ಫಾರ್ಮ್ ಮಾಡ್ಲಿ ಅಥವಾ ರಿಸಲ್ಟ್ ಯಾವ ರೀತಿಯಾದ್ರೂ ಬರ್ಲಿ, ಇನ್ ಕೇಸ್ ಈಗಾಗಲೇ ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಎಕ್ಸಿಟ್ ಪೋಲ್ಗಳು ಹೇಳಿರೋ ಹಾಗೆ NDA ಸರ್ಕಾರ ಬಂದ್ರೂ ಸರಿ ಅಥವಾ ಬರ್ದೇ ಇದ್ರೂ ಸರಿ, ನಮ್ಮ ಇಂಡಿಯಾದ ಗ್ರೋತ್ ಸ್ಟೋರಿ ಅಂತೂ ತುಂಬಾನೇ ಪಾಸಿಟಿವ್ಸ್ ಇದೆ. ಮುಂದಿನ 10 ವರ್ಷಗಳಲ್ಲಿ ತುಂಬಾನೇ ಬದಲಾವಣೆಗಳಾಗುತ್ತೆ. ಒಳ್ಳೆ ರಿಟರ್ನ್ಸ್ ಅನ್ನ ಖಂಡಿತ ನಮ್ಮ ಮಾರ್ಕೆಟ್ ಕೊಡುತ್ತೆ ಯಾವುದೇ ಸರ್ಕಾರ ಬಂದ್ರೂ ಕೂಡ. ಬಟ್ ಸ್ಟೇಬಲ್ ಸರ್ಕಾರ ಬಂದ್ರೆ ಆ ಪರ್ಫಾರ್ಮೆನ್ಸ್ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಷ್ಟೇ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಲೈಂಡ್ ಉದಾಹರಣೆ ತಗೊಳ್ಳೋದಾದ್ರೆ, ಮೇ ಬಿ ಸ್ಟೇಬಲ್ ಸರ್ಕಾರ ಬರದೆ ಕಿಚಡಿ ಸರ್ಕಾರ ಬಂದ್ರೆ ನೆಕ್ಸ್ಟ್ 10 years ಉದಾಹರಣೆಗೆ 200% ರಿಟರ್ನ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಯಾವ್ದಾದ್ರು ಒಂದು ಸ್ಟೇಬಲ್ ಸರ್ಕಾರ ಬಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ 200% 400% ಆಗ್ಬೋದು, 500% ಆಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಈ ರೀತಿ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಬಟ್ ಇಂಡಿಯಾದ ಗ್ರೋತ್ ಸ್ಟೋರಿ ಅಂತೂ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ನಾಳೆ ಯಾವ ರೀತಿ ಔಟ್ಕಮ್ ಬಂದ್ರೂ ಸರಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು ಇಷ್ಟೇ, ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಜೊತೆಗೆ ಇನ್ ಕೇಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ ಬರದೆ ರಿವರ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ NDA ಸೋತು ಇಂಡಿ ಬ್ಲಾಕ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಆಗ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಖಂಡಿತ ಬರುತ್ತೆ, ಬರಲ್ಲ ಅಂತ ಏನಲ್ಲ. ಏನು ಇವತ್ತು 3.5% ಅಥವಾ 3% ಗಿಂತ ಜಾಸ್ತಿ ರ್ಯಾಲಿ ಬಂತು, ನಾಳೆ ಅಷ್ಟೇ ಕರೆಕ್ಷನ್ ಆದ್ರೂ ಆಗ್ಬೋದು. ಇನ್ ಕೇಸ್ ರಿಸಲ್ಟ್ ರಿವರ್ಸ್ ಆದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇದು ಯಾವ್ದು ಕೂಡ ಮ್ಯಾಟರ್ ಆಗೋದಿಲ್ಲ. ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಒಳ್ಳೆ ಸ್ಟಾಕ್ ಗಳನ್ನ ಇನ್ ಕೇಸ್ ಅಂದ್ಕೊಂಡಂಗೆ ರಿಸಲ್ಟ್ ಬರದೆ ರಿವರ್ಸ್ ಆದ್ರೆ ಒಳ್ಳೆ ಸ್ಟಾಕ್ ಗಳು ಕರೆಕ್ಷನ್ ಆದಾಗ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬೇಕು, ಮತ್ತೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಅಷ್ಟೇ. ಸೊ ಈ ವಿಚಾರ ಕ್ಲಿಯರ್ ಆಗ್ಲಿ ನಿಮ್ಮ ತಲೆಯಲ್ಲಿದ್ರೆ ಡೌಟ್. ಸೊ ಬನ್ನಿ ನೋಡೋಣ ಇಂದಿನ ವರ್ಷಗಳ ಪರ್ಫಾರ್ಮೆನ್ಸ್ ಗಳು ಹೇಗಿತ್ತು ಅಂತ. ನಾನಿದ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಮುಖಾಂತರ ಕವರ್ ಮಾಡ್ತಾ ಇದ್ದೀನಿ. ನಿನ್ನೆ ಪಬ್ಲಿಷ್ ಆಗಿರುವಂತ ಆರ್ಟಿಕಲ್ ಮೊನ್ನೆ ನೋಡಬಹುದು, June 1st. ಹೌ ಸ್ಟಾಕ್ ಮಾರ್ಕೆಟ್ಸ್ ಹ್ಯಾವ್ ಫೇರ್ಡ್ ಆನ್ ಎಲೆಕ್ಷನ್ ರಿಸಲ್ಟ್ಸ್ ಡೇ ಅಂಡ್ ಆಫ್ಟರ್ವರ್ಡ್. ರಿಸಲ್ಟ್ ದಿನ, ರಿಸಲ್ಟ್ ಬಂದ ನೆಕ್ಸ್ಟ್ ಡೇ, ಹಾಗೆ ರಿಸಲ್ಟ್ ಬಂದ ನೆಕ್ಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡೋಣ ಹಿಸ್ಟಾರಿಕಲ್ ಬೇಸಿಸ್ ಅಲ್ಲಿ. ನೋಡಬಹುದು 2004 ಎಲೆಕ್ಷನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ರಿಸಲ್ಟ್ ದಿನ 12% ಬಿದ್ದಿದೆ ನಿಫ್ಟಿ. ಇವತ್ತು ನಾವು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ 3% ಗಿಂತ ಜಾಸ್ತಿ ಪಾಸಿಟಿವ್ ಇದೆ. ಅದೇ ರೀತಿ 2004 ಎಲೆಕ್ಷನ್ ರಿಸಲ್ಟ್ ಬಂದ 12.24% ಡೌನ್ ಆಗಿದೆ. ನಿಫ್ಟಿ ಫೆಲ್ 12.24% ಆನ್ ಎಲೆಕ್ಷನ್ ರಿಸಲ್ಟ್. ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ನೋಡಿ. ಅವತ್ತು ಬ್ಲಡ್ ಬಾತ್ ಅಂತಾನೆ ಹೇಳ್ಬೋದು ಅವತ್ತಿನ ಪರ್ಫಾರ್ಮೆನ್ಸ್. ಕಾರಣ ಇಷ್ಟೇ, ವಾಜಪೇಯಿ ಅವರ ಸರ್ಕಾರ ಇತ್ತು 2004ರಲ್ಲಿ, ಅದು ಬದಲಾಗಿ UPA ಅಧಿಕಾರಕ್ಕೆ ಬಂತು. ಸರ್ಕಾರ ಬದಲಾಯಿತು, ಪಾಲಿಸೀಸ್ ಗಳು ಬದಲಾಗುತ್ತೆ ಸರ್ಕಾರ ಬದಲಾದಾಗ. ಹಾಗಾಗಿ ಅಂತಹ ಸಮಯದಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ. ನಾಳೆ ಕೂಡ ಇನ್ ಕೇಸ್ ND ಬ್ಲಾಕ್ ಅಧಿಕಾರಕ್ಕೆ ಏನಾದ್ರೂ ಬಂದ್ರೆ, ಅಂತಹ ರಿಸಲ್ಟ್ ಬಂದ್ರೆ ನಾಳೆ ಕೂಡ ಅಂತಹ ಡೌನ್ ಫಾಲ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಂತ 12% ಆಗುತ್ತೆ ಅಂತಲ್ಲ, ಮೇ ಬಿ 3% ಆಗ್ಬೋದು, 4% ಆಗ್ಬೋದು ಅಥವಾ 5% ಆಗ್ಬೋದು, ಆ ರೀತಿ. ಹಾಗೆ ನೆಕ್ಸ್ಟ್ ಡೇ ನೋಡಬಹುದು. ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಬೌನ್ಸ್ಡ್ ಬ್ಯಾಕ್ 8.3%. ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನೋಡಿ. 12% ಎಲೆಕ್ಷನ್ ರಿಸಲ್ಟ್ ದಿನ ಬಿದ್ದಿದೆ, ಬಟ್ ನೆಕ್ಸ್ಟ್ ಡೇ 8% ರಿಕವರ್ ಆಗಿದೆ. ಹಾಗೆ ನೆಕ್ಸ್ಟ್ 5 days ಅಲ್ಲಿ ಅಂದ್ರೆ ಆ ಒಂದು ವಾರ ಪರ್ಫಾರ್ಮೆನ್ಸ್ ನೋಡಬಹುದು, ನಿಯರ್ಲಿ 16% ಅಪ್ ಆಗಿದೆ. ಸೊ ಇದೇ ಇಂಪಾರ್ಟೆಂಟ್ ಆಗೋದು. 12% ಬಿತ್ತು ಅಂತ ಎಕ್ಸಿಟ್ ಆಗಿ ಸುಮ್ನಾದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ 16% ಅಪ್ ಆಗಿದೆ. ಇದು ಮಾರ್ಕೆಟ್ ಅಲ್ಲಿ ಆಗುವಂತದ್ದು. ಈಗಲೂ ಕೂಡ ಅಷ್ಟೇ, ಯಾವುದೇ ರೀತಿ ರಿಸಲ್ಟ್ ಬರ್ಲಿ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ
ಲಾಂಗ್ ಟರ್ಮ್ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡಿ ಅಷ್ಟೇ. ಫಾರ್ ಟೈಮ್ ಬಿಂಗ್ 10, 15, 20, 30% ಕರೆಕ್ಷನ್ ಬರ್ಬೋದು, ಬಟ್ ನಂತರ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಇದು 2004 ಕತೆ ಆಯ್ತು. ನೆಕ್ಸ್ಟ್ 2009 ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿತ್ತು ಅದನ್ನ ನೋಡಬಹುದು. 2009 UPA ಗವರ್ನಮೆಂಟ್ ಇತ್ತು. UPA ಗವರ್ನಮೆಂಟ್ ರಿಎಲೆಕ್ಟ್ ಆಯ್ತು. ಅವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು 17.5% ರ್ಯಾಲಿ ಕಂಡು ಬಂದಿದೆ. ನಿಯರ್ಲಿ 18% ರ್ಯಾಲಿ ನಿಫ್ಟಿಯಲ್ಲಿ. ಸೊ ನೆಕ್ಸ್ಟ್ ಡೇ 0.11% ಡೌನ್ ಆಯ್ತು. ಅಂತ ಡೌನ್ ಫಾಲ್ ಏನಲ್ಲ, ಇದು ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸೊ ರಿಸಲ್ಟ್ ದಿನ ನೋಡಬಹುದು ನಿಯರ್ಲಿ 18% ರ್ಯಾಲಿ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣನೇ ಅಗೇನ್ ಪಾಲಿಸೀಸ್ ಬದಲಾಗೋದಿಲ್ಲ, ಸೇಮ್ ಗವರ್ನಮೆಂಟ್ ಕಂಟಿನ್ಯೂ ಆದ್ರೆ. ಅದೇ ಹಿಂದಿನ ಚುನಾವಣೆ ಪಾಲಿಸೀಸ್ ಬದಲಾಯಿತು, ಹಾಗಾಗಿ 12% ಡೌನ್ ಆಯ್ತು. ಇದು ಮಾರ್ಕೆಟ್ ಪರ್ಫಾರ್ಮೆನ್ಸ್. ನಂತರ ನೆಕ್ಸ್ಟ್ 5 ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದು ನೋಡಬಹುದು. ನಿಯರ್ಲಿ 2% ವೀಕ್ ಆಗಿತ್ತು, ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ ದಿನ ನಿಯರ್ಲಿ 18% ರ್ಯಾಲಿ ಕೊಟ್ಟ ಮೇಲೆ ನೆಕ್ಸ್ಟ್ ಒಂದು ವಾರದಲ್ಲಿ ಕರೆಕ್ಷನ್ ಇದ್ದೇ ಇರುತ್ತೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ 2009. ಸೊ ಇಲ್ಲಂತೂ ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆಯ್ತು, ಹಾಗಾಗಿ ಒಳ್ಳೆ ರ್ಯಾಲಿ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಹಾಗಾದ್ರೆ ನಂತರದ 2014 ಪರ್ಫಾರ್ಮೆನ್ಸ್ ಹೇಗಿತ್ತು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು. ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನ್ ಬಂದಿರಲಿಲ್ಲ. ಆಕ್ಚುಲಿ ಅಲ್ಲಿ ಸರ್ಕಾರ ಬದಲಾಯಿತು, ಆದ್ರೂ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬರಲಿಲ್ಲ, ಬಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. 1.12% ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಡ್ತು. ಹಿಂದೆ ಸರ್ಕಾರ ಬದಲಾದಾಗ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿತ್ತು, ಬಟ್ 2014 ಸಿಚುಯೇಷನ್ಸ್ ಚೇಂಜ್ ಆಯ್ತು ನೋಡಿ. ಸೊ ಅಲ್ಲಿ ಚೇಂಜ್ ಆದ್ರೂ ಕೂಡ ಸರ್ಕಾರ ಡೌನ್ ಫಾಲ್ ಬರಲಿಲ್ಲ, ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಸೊ ನಂತರದ ದಿನ ಅಂದ್ರೆ ನೆಕ್ಸ್ಟ್ ಡೇ 0.84% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ನಂತರದ ಒಂದು ವಾರದಲ್ಲಿ 2.28% ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ನೆಕ್ಸ್ಟ್ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಅದನ್ನ ನೀವು ಇಲ್ಲಿ ನೋಡಬಹುದು. ಇದು 2014 ಕತೆ ಆಯ್ತು. 2019 ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅದನ್ನ ನಾವು ನೋಡೋದು. ಇಲ್ಲಿ ನೋಡಬಹುದು ಕರೆಂಟ್ ಗವರ್ನಮೆಂಟ್ ಕಂಟಿನ್ಯೂ ಆಯ್ತು, ಬಟ್ ಸ್ಟಿಲ್ ಮಾರ್ಕೆಟ್ ಅನ್ನೋದಕ್ಕೆ ಅಪ್ರಿಶಿಯೇಟ್ ಮಾಡಲಿಲ್ಲ. ನಿಫ್ಟಿ ಎಂಡೆಡ್ ರಿಸಲ್ಟ್ 0.69% ಲೋ, ಅಂದ್ರೆ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಡ್ತು. ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ರಿಕವರ್ಡ್ 1.6%. ಸೊ 0.69% ಡೌನ್ ಆಯ್ತು ರಿಸಲ್ಟ್ ದಿನ, ಬಟ್ ನೆಕ್ಸ್ಟ್ ಡೇ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು 1.6%. ಹಾಗೆ ನಂತರದ 5 ದಿನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಅರೌಂಡ್ 2.48% ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಡ್ತು. ಸೊ ಅಂದ್ರೆ ನಿಯರ್ಲಿ 2.5% ಅಪ್ ಆಗಿದೆ ನೆಕ್ಸ್ಟ್ ಒಂದು ವಾರದಲ್ಲಿ. ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಕಳೆದ 4 ಚುನಾವಣೆಗಳಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ವಿಚಾರಕ್ಕೆ ನಾವು ಬರೋದಾದ್ರೆ, ನಾನು ನನ್ನ ಪರ್ಸನಲ್ ಒಪಿನಿಯನ್ ಹಾಗೂ ಇರುವಂತಹ ಮಾರ್ಕೆಟ್ ಕಂಡೀಷನ್ ಅನ್ನು ನೋಡಿ ಹೇಳೋದಾದ್ರೆ, ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆದ್ರೆ ನಾಳೆ ಕೂಡ ಇದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಖಂಡಿತ 3% ಬರುತ್ತೋ ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತೋ ಗೊತ್ತಿಲ್ಲ, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಾಳೆ. ಅಟ್ ದ ಸೇಮ್ ಟೈಮ್ ರಿಸಲ್ಟ್ ರಿವರ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಆಗ ಸೇಮ್ ಇದೇ ರೀತಿಯ ಡೌನ್ ಫಾಲ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 3% ಆಗ್ಬಹುದು, 2% ಆಗ್ಬಹುದು, ಅಥವಾ 5% ಬೇಕಿದ್ರು ಆಗ್ಬಹುದು. ಎಷ್ಟು ಪರ್ಸೆಂಟ್ ಆಗುತ್ತೆ ಗೊತ್ತಿಲ್ಲ. ಯಾಕೆಂತಂದ್ರೆ ಇವತ್ತು ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಹೋಪ್ಸ್ ಮೇಲೆ ಸುಮಾರು ಜನ ಬೈ ಮಾಡಿದ್ದಾರೆ, ಸುಮಾರು ಪೊಸಿಷನ್ಸ್ ಅನ್ನ ತಗೊಂಡಿದ್ದಾರೆ ಟ್ರೇಡರ್ಸ್ ಕೂಡ. ಎಕ್ಸಿಟ್ ಪೋಲ್ ನ ಕಾರಣದಿಂದ ಅವರು ಸಾಧ್ಯವಾದಷ್ಟು ಜನ ಇನ್ ಕೇಸ್ ರಿಸಲ್ಟ್ ರಿವರ್ಸ್ ಆದ್ರೆ ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ ನಾಳೆ. ಹಾಗಾಗಿ ಅಬ್ವಿಯಸ್ಲಿ ಇವತ್ತೇನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆಯೋ ಅಲ್ಲೆಲ್ಲಾನು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಷನ್ ಬಂದೇ ಬರುತ್ತೆ. ಹಾಗೆ ನಂತರದ ಒಂದು ವಾರ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಆಫ್ಟರ್ ಫ್ಯೂ ಡೇಸ್ ಅಥವಾ ಫ್ಯೂ ವೀಕ್ಸ್ ಮಾರ್ಕೆಟ್ ಅಲ್ಲಿ ಬೌನ್ಸ್ ಬ್ಯಾಕ್ ಕಂಡು ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಕ್ವಶನ್ ಇಲ್ವೇ ಇಲ್ಲ. ಸೊ ನಾಳೆ ರಿಸಲ್ಟ್ ಬಂದ ಮೇಲೆ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅನ್ನೋದ್ರ ಮೇಲೆ ನಾನು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತೀನಿ. ಇನ್ ಕೇಸ್ ಬಿಜೆಪಿ ಸರ್ಕಾರ ಗೆದ್ರೆ ಅಥವಾ ಬಂದ ಯಾವ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಿ ಬೈ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮ್ಗೆ ಅದಂತೂ ಗೊತ್ತಿದೆ, ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಸ್ಟಿಲ್ ತಿಳಿಸ್ಕೊಡೋ ಅಂತ ಪ್ರಯತ್ನ ಅಂತೂ ಮಾಡ್ತೀನಿ. ಇನ್ ಕೇಸ್ ಬಿಜೆಪಿ ಸರ್ಕಾರ ಬರದೆ ಕಾಂಗ್ರೆಸ್ ಸರ್ಕಾರ ಬಂದ್ರು ಕೂಡ ಯಾವ ಶೇರ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ರಿಸಲ್ಟ್ ಔಟ್ಕಮ್ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಟಾಪಿಕ್ ಡಿಪೆಂಡ್ ಆಗುತ್ತೆ. ಸೊ ಮೇ ಬಿ ನನ್ನ ಪರ್ಸನಲ್ ಒಪಿನಿಯನ್ ಹಂಚ್ಕೊಳ್ಳೋದಾದ್ರೆ ಎಕ್ಸಿಟ್ ಪೋಲ್ ಗಳನ್ನ ನೋಡಿದ್ಮೇಲೆ NDA ಗವರ್ನಮೆಂಟ್ ರಿಎಲೆಕ್ಟ್ ಆಗ್ಬಹುದು ಅನ್ಸುತ್ತೆ. ಬಟ್ ನೋಡೋಣ, ಯಾಕಂದ್ರೆ ಫೈನಲ್ ಔಟ್ಕಮ್ ನಮ್ಗೆ ನಾಳೆನೆ ಗೊತ್ತಾಗುತ್ತೆ. ಇನ್ ಕೇಸ್ ನಾಳೆ NDA ಗವರ್ನಮೆಂಟ್ ಬಂದ್ರು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಬಂದ್ರು ಬರ್ಬೋದು. ಹಾಗಂತ ಅದು ಕಂಟಿನ್ಯೂ ಆಗುತ್ತೆ ಅಂತಲ್ಲ, ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಹಾಗೆ ನಂತರ ಕೂಡ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಅದಕ್ಕೂ ಕೂಡ ರೆಡಿ ಇರಿ. ಯಾವುದೇ ಕಾರಣಕ್ಕೂ ಪಾನಿಕ್ ಆಗುವಂತ ಅವಶ್ಯಕತೆ, ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂದ್ರೆ ನಾವು ಒಳ್ಳೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಅದು ಯಾವುದೇ ಗವರ್ನಮೆಂಟ್ ಬಂದ್ರು ಕೂಡ ಆರಾಮಾಗಿರಿ, ರಿಲ್ಯಾಕ್ಸ್ಡ್ ಆಗಿರಿ. ರಿಸಲ್ಟ್ ಅನ್ನ ನೋಡಿ, ರ್ಯಾಲಿ ಬಂತ ಎಂಜಾಯ್ ಮಾಡಿ, ಕ್ರಾಶ್ ಆಯ್ತಾ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ಕೆ ರೆಡಿ ಆಗಿ. ನಮ್ಮ ಟಾರ್ಗೆಟ್ ಅಂತೂ ಇಷ್ಟೇ. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.